ಹಾಸ್ಟೆಲ್ದ ಬೋರ್ಡಿಂಗ್ ಎಲ್ಲಿತ್ತು ಅಂದ್ರೆ ಗುಡ್ಡದ ಮೇಲೆ ಇತ್ತು. ಅದು ಗುಡ್ಡದ ಮಗ್ಲ ಕೆರೆ. ಹುಡುಗರು ಏನು ಮಾಡ್ತಿದ್ವು ಅಂದ್ರೆ, ಈಗ ದೇವರಿಗೆ ಮೀಸಲು ತುಪ್ಪ ಅಂತ ಕೊಡ್ತಾರಲ್ಲ, ನಮ್ಮ ಕಡೆ ಗವಿಸಿದ್ದಪ್ಪ ಅಜ್ಜಗೆ ಮೀಸಲು ತುಪ್ಪ ಅಂತ ತಂದು ಕೊಡೋರು. ಅವು ದೊಡ್ಡ ಗದ್ದಿಗೆ ಮುಂದೆ 2 ದೊಡ್ಡ ಪಣತಿ. ಯಾರೋ ಒಬ್ಬರು ಭಕ್ತರು ಮೀಸಲು ತುಪ್ಪ ತಂದು ಹಾಕಿ ದೀಪ ಹಚ್ಚಿ ಮ್ಯಾಲೊಂದು ಗದ್ದೆ ಗುಡ್ಡದ ಮೇಲೆ ಅಲ್ಲಿಗೆ ಹೋದ್ರವ್ರು. ಹೋಗಿ ಬರೋದ್ರಾಗ ದೀಪನೂ ಇಲ್ಲ, ತುಪ್ಪನೂ ಇಲ್ಲ. ಅವು ಮಕ್ಕಳೆಲ್ಲ ತುಪ್ಪ ತಗೊಂಡು ನುಚ್ಚು ತುಪ್ಪ ಖಾರ ತಾಟೆಲ್ಲ ಆ ಗುಂಡು ಕೆರೆ ನೀರ್ಲಿ ಸ್ವಚ್ಛ ತೊಳೆದು ಅಲ್ಲೇ ಗುಡ್ಡದ ಮೇಲೆ ಊಟ ಮಾಡಿ ಉಂಡು ಹೋಗ್ಬಿಡೋರು. ಮೀಸಲು ತುಪ್ಪ ಒಯ್ದು ಊಟ ಮಾಡಿದ್ರು. ಅವರು ಭಕ್ತರು ಮ್ಯಾಲಿಂದ ಕೆಳಗೆ ಬರೋದ್ರಾಗ ದೀಪನೂ ಉಳಿದಿರ್ಲಿಲ್ಲ, ತುಪ್ಪನೂ ಉಳಿದಿರ್ಲಿಲ್ಲ. ಅವ್ರು ಸೀದಾ ಅಜ್ಜರ ಹತ್ರ ಹೋದ್ರು. ಗೊತ್ತಾಯ್ತು ಅವ್ರಿಗೆ ಇವ್ರು ಮಠದ ಹುಡುಗರದ ಇದು ಕಾರ್ಬಾರ ಅಂತ. ಅಜ್ಜರ ಹತ್ರ ಹೋಗಿ, ಅಲ್ಲ ನಾವು ಭಕ್ತಿಯಿಂದ ಗವಿಸಿದ್ದಪ್ಪ ಅಜ್ಜಗೆ ಮೀಸಲು ತುಪ್ಪ ಹೇಳಿ ತುಪ್ಪ ದೀಪ ಹಚ್ಚಿವಿ, ಮೀಸಲು ತುಪ್ಪ ತಂದು ಏನು ಮಠದ ಮಕ್ಕಳಿಗೆ ಏನು ಸಂಸ್ಕಾರ ಕೊಟ್ರಿ ನೀವು? ನಾವು ಹಾಕಿದ ಮೀಸಲು ತುಪ್ಪ ಅಜ್ಜಗೆ ಮುಟ್ಲಿ ಅಂತ ತಂದು ದೀಪ ಹಚ್ಚಿವಿ, ಹುಡುಗರೆಲ್ಲ ಉಂಡು ಹೋಗ್ಬಿಟ್ಟವು, ಅವ್ರನ್ನ ಹೊರಗೆ ಹಾಕ್ರಿ ಅವ್ರನ್ನಂದ್ರು. ಅಜ್ಜರು ಇಲ್ಲ, ಅವ್ರನ್ನ ಹಾಕೊಂಡು ಬಾ, ಅವ್ರನ್ನ ಏನು ಮಾಡ್ಬೇಕು ಅವ್ರಿಗೆ? ಇಲ್ಲ, ಅವರು ನಾನು ಮೀಸಲು ತುಪ್ಪ ತಂದಿದ್ದು ಹುಡುಗರು ಉಂಡಾವಲ್ಲ, ಅವ್ರನ್ನ ಹೊರಗೆ ಹಾಕಿ. ಅವಾಗ ಅಜ್ಜರು ಭಕ್ತರಿಗೊಂದು ಮಾತು ಹೇಳಿದ, ನೋಡು ಏನಾಗೈತಿ ಈಗ? ಇಲ್ಲ, ನಾವು ತಂದಿದ್ದು ಮೀಸಲು ತುಪ್ಪ ನಿಮ್ಮ ಮಠದ ಶಾಲೆ ಮಕ್ಕಳು ಉಂಡಾವ. ಅವಾಗ ಅಜ್ಜವ್ರು ಹೇಳಿದ ಒಂದು ಮಾತಂದ್ರೆ, ನೋಡು ನೀನು ತುಪ್ಪದ ದೀಪ ಮೀಸಲು ತುಪ್ಪ ತಂದು ಗವಿಸಿದ್ದಪ್ಪಜ್ಜಿಗೆ ಹಾಕಿದ್ವಿ, ಅದನ್ನು ಮಕ್ಕಳು ಉಂಡಾವೆ. ಅಕಸ್ಮಾತ್ ತುಪ್ಪ ಹಾಕಿದ ದೀಪನ ಉರಿದಿತ್ತು ಅಂದ್ರೆ ಅದು ಆರುವ ದೀಪಕ್ಕೆ ಮೀಸಲಾಗ್ತಿತ್ತು. ಈಗ ಮಕ್ಕಳು ಉಂಡಾವಲ್ಲ ಶಾಲಿ ಮಕ್ಕಳು, ಅದು ಆರದ ದೀಪಕ್ಕೆ ನಿಂದು ಮೀಸಲಾಗಿ ತುಪ್ಪ ಅಂತ ಹೇಳಿದ್ರು. ನಿನ್ನ ತುಪ್ಪ ಆರದ ದೀಪಕ್ಕೆ ಮೀಸಲಾಗೈತೆ ಹೋಗೋದು. ಈಗ ನಮ್ಮಂಥವ್ರಿಗಾದ್ರೆ ಹಿಂಗೆ ಮಾಡ್ಯಾರ, ಹೊರಗೆ ಹಾಕಿಬಿಡ್ರಿ ಅವ್ರು ನಿಂತಿದ್ದೀವಿ ನಾವು. ಅಂದ್ರೆ ಅವರಲ್ಲಿ ಎಷ್ಟು ಇದು ಅಂತಃಕರಣ. ಮಕ್ಕಳು ಓದಬೇಕು, ಕಲಿಬೇಕು, ದೊಡ್ಡವರು ಆಗಬೇಕು. ಕಲಿಕೆ ಜೀವನದೊಳಗೆ ಭಾಳ ದೊಡ್ಡದು. ಈಗ ನಾವು ಶಿಕ್ಷಣ ಅಂತೀವಿ, ಎಷ್ಟೀಗ ಶಾಲೆಗಳೆಲ್ಲ ನೂರಾರು ಶಾಲೆಗಳಾಗ್ಯಾವ. ಏನು ಕಲಿಯೋದು? ನಾವೆಲ್ಲ ಮಕ್ಕಳಿಗೆ ಏನು ಕಲಿಸ್ತೀವಿ ಅಂದ್ರೆ, ಶಾಲೆ ಕಲಿಸೋದು ಅಂದ್ರೆ ಇಂಗ್ಲೀಷ್ ಕಲಿಸೋದು ಅಷ್ಟ. ನಮಗೆ ಕಲಿಯುವುದಂದ್ರೆ ಏನು? ಬರೀ ಇಂಗ್ಲೀಷ್ ಕಲಿಯೋದೇನು? ಇದನ್ನು ಬಿಟ್ಟು ಶಿಕ್ಷಣದ ಅರ್ಥ ಒಂದು ಸಂಕುಚಿತ ಅರ್ಥ, ಇನ್ನೊಂದು ವಿಶಾಲ. ಸಂಕುಚಿತಾರ್ಥದಲ್ಲಿ 4 ಗೋಡೆಗಳ ಮಧ್ಯದೊಳಗೆ ಏನು ಕಲಿತೀವಿ ಅದು ಶಿಕ್ಷಣವೇ. ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಹಿಸ್ಟ್ರಿ, ಬಾಟ್ನಿ, ಜಿಯಾಲಜಿ ಏನರ ಕಲಿಯಿರಿ. ಆದರೆ 4 ಗೋಡೆಗಳನ್ನು ಬಿಟ್ಟು ಏನು ಕಲಿತೀಯಲ್ಲ, ವಿಶಾಲಾರ್ಥದಲ್ಲಿ ಬದುಕೇ ಒಂದು ಶಿಕ್ಷಣ. ಜೀವನ ಇದೊಂದು ದೊಡ್ಡ ಪಾಠಶಾಲೆ. ಮನುಷ್ಯನಿಗೆ ಕಲಿಯುವ ಮನಸ್ಸಿದ್ರ ಜೀವನ ಬಹಳ ದೊಡ್ಡ ಗುರುವಾಗ್ತದೆ. ಶಾಲೆಯೊಳಗೆ ಕಲಿಯುವುದು ಎಷ್ಟಿದೆ ಅದಕ್ಕಿಂತ ದೊಡ್ಡದು ಜೀವನದೊಳಗೆ ಕಲಿಯುವುದು ಬಹಳ. ಇದೊಂದು ದೊಡ್ಡ ಪಾಠಶಾಲೆ, ಇದೊಂದು ದೊಡ್ಡ ವಿಶ್ವವಿದ್ಯಾಲಯ. ಇದು ಕಲಿಬೇಕಾಗ್ತದೆ ಎಲ್ಲರೂ. ನಮ್ಮ ಕೊನೆಯ ಉಸಿರು ಇರುವವರೆಗೂ ನಾವೆಲ್ಲ ವಿದ್ಯಾರ್ಥಿಗಳೇ. ಇಲ್ಲ, ಜೀವನದ ತುಂಬ ಕಲಿಬೇಕಾಗ್ತದೆ ಮನುಷ್ಯ. ಕಲಿಯುವುದು ಏನು ಕಲಿಬೇಕಿಲ್ಲಿ? ಏನನ್ನು ಕಲಿಯುವುದು ಅಂದ್ರೆ, ನಮಗೆ ಕಲಿಯುವಂಥ ಮನಸ್ಸಿತ್ತು ಅಂದ್ರೆ ಈ ಪ್ರಪಂಚವೇ ಗುರುವಾಗ್ತೈತೆ. ನಾ ಶಿಷ್ಯ ಆಗಬೇಕನ್ನುವ ಇಚ್ಛೆ ಇದ್ರೆ ಜಗತ್ತೇ ಗುರುವಾಗ್ತೈತೆ. ನನಗೆ ಜಗತ್ತ ಎದುರಿಗೆ ನಿಂತು ನನಗೆ ಕಲಿಸ್ಬೇಕಂತೈತೆ. ಈ ಜಗತ್ತಿದೊಂದು ಪಾಠಶಾಲೆ. ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್. ಕಲಿಬಾರ್ದು ಅನ್ನೋದು ಬೇಡ ಅಂತ, ಜೀವನದೊಳಗೆ ಕಲಿಬೇಕಂತ ಅನ್ನುವ ಇಚ್ಛೆ ಇದ್ರೆ ಜೀವನವೇ ನಿನಗೊಂದು ಪಾಠಶಾಲೆ. ಈ ಜೀವನ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಇದು. ಈಗ ನಾವು ಶಾಲೆಯೊಳಗಾದ್ರೆ ಫೀಸ್ ಕೊಟ್ಟು ಕಲಿಬೇಕು. ಫೀಸ್ ಕೊಡದೇ ಇದ್ರೆ ನಮಗೆ ಕಲಿಯೋಕ್ಕಾಗೋದಿಲ್ಲ. ಆದರೆ ಜೀವನ ಹಾಗಿಲ್ಲಲ್ಲ. ದೇರ್ ಇಸ್ ನೋ ಫೀಸ್, ದೇರ್ ಇಸ್ ನೋ ಡೊನೇಷನ್. ವಿದೌಟ್ ಡೊನೇಷನ್ ಇಟ್ ಟೀಚಸ್ ಲೈಫ್. ಈಗ ಶಾಲೆಗಾದ್ರೆ ನಾವು ಕೊಡ್ಬೇಕು, ಇಲ್ಲಿ ಫೀಸ್ ಕೊಡ್ಬೇಕಾಗ್ತೈತಿ. ಇಲ್ಲಾಂದ್ರೆ ಶಾಲೆ ನಡೆಯೋದಿಲ್ಲ, ಮಕ್ಕಳು ಓದಿಸೋರಿಗೆ ಕಷ್ಟ ಆಗ್ತೈತಿ. ಯಾವುದೋ ಒಂದು ಶಾಲೆಯೊಳಗೆ ಅವ್ರ ಗುರುಗಳು ಪಾಠ ಹೇಳ್ತಿದ್ರಂತ. ಅವ್ರು ಹೋಮ್ವರ್ಕ್ ಹಾಕಿ ಕೊಟ್ಟರು ಮಕ್ಕಳಿಗೆ. ಏನು ಅಂದ್ರೆ ತಾಜ್ ಮಹಲ್ ಈಸ್ ಇನ್ ಹುಬ್ಬಳ್ಳಿ ಅಂತ ಹಾಕಿ ಕೊಟ್ರಂತ. ಅದು ಹುಡುಗ ಹಂಗೆ ಬೈಪಟ್ಟು ಮಾಡ್ತಿತ್ತು.
ತಾಜ್ ಮಹಲ್ ಈಸ್ ಇನ್ ಹುಬ್ಬಳ್ಳಿ, ತಾಜ್ ಮಹಲ್ ಈಸ್ ಇನ್ ಹುಬ್ಬಳ್ಳಿ ಅಂದ್ ಮನ್ಯಾಗ ಬಾಯ್ಪಾಟ್ ಮಾಡ್ತಿತ್ತು. ಅವ್ರ ಅಪ್ಪ ಸಿಟ್ಟು ಬಂತು, ಹಿಂಗ ಕಲ್ಸ್ಯಾರ ನಿಮಗೆ ಸರ್, ತಾಜ್ ಮಹಲ್ ಹುಬ್ಬಳ್ಳಿಯಾಗ ಐತಂತ ಅದು ಮಗನ್ ಹಿಡ್ಕೊಂಡು ಬೆಳಿಗ್ಗೆ ಅದು ನೋಟ್ಬುಕ್ ತೊಗೊಂಡ ಬಂದ್ ಸರ್ ಅಂತ. ಅಲ್ಲ, ತಾಜ್ ಮಹಲ್ ಇನ್ ಹುಬ್ಳಿ, ತಾಜ್ ಮಹಲ್ ಹುಬ್ಳಿ ಅಂತ ಹೇಳಕತ್ತೀರಲ್ಲ, ಹುಬ್ಳ್ಯಾಗ ಐತಂತ ತಾಜ್ ಮಹಲ್ ಅಂತ. ಅವ್ರು ಸರ್ ಅಂದ್ರು, ಫೀಸ್ ಕಟ್ ಅಂತ 7 ತಿಂಗಳಾತು ಫೋನ್ ಮಾಡಕತ್ತು, ಇನ್ನೂ ಬಂದಿಲ್ಲ ನೀ ಫೀಸ್ ಕಟ್ಟುವರೆಗೂ ತಾಜ್ ಮಹಲ್ ಹುಬ್ಳ್ಯಾಗ ಇರ್ತೈತಿ, ಕಟ್ಟಿಂದ ಆಗ್ರಕ್ಕೆ ಹೋಗುತ್ತದು ಅಂತ. ನೀ ಫೀಸ್ ಕಟ್ಟದ ಮೇಲೆ ಆಗ್ರಕ್ಕೆ ಅಲ್ಲಿ ಮಟ್ಟ ಇಲ್ಲೇ ಇರ್ತೈತಿ ಅದು ಹುಬ್ಳ್ಯಾಗ. ಅಂದ್ರೆ ಕಲಿಕೆ, ಇದು ಜೀವನ ಅನ್ನೋದೇನೈತಿ ಒಂದು ಪಾಠಶಾಲೆ. ಬ್ರೀದಿಂಗ್ ಈಸ್ ನಾಟ್ ಲಿವಿಂಗ್, ಲರ್ನಿಂಗ್ ಈಸ್ ಲಿವಿಂಗ್. ಮನುಷ್ಯ ಉಸಿರಾಡ್ತೀವಲ್ಲ, ಉಸಿರಾಡೋದು ಜೀವನ ಅಲ್ಲ, ಕಲಿಯುವುದು ಜೀವನ. ಮನುಷ್ಯ ಪ್ರತಿ ಕ್ಷಣ ಕಲಿಬೇಕಾಗ್ತದೆ. ಅಂಬೇಡ್ಕರ್ ಅವರು ಒಂದು ಚಲೋ ಮಾತು ಹೇಳಿದ್ರು. ನೋಡಪ್ಪ, ನಿನ್ನ ಹತ್ರ 2 ರೂಪಾಯಿ ಇದ್ರೆ 1 ರೂಪಾಯಿದು ಖರ್ಚು ಮಾಡಿ ಊಟ ಮಾಡು, 1 ರೂಪಾಯಿದು ಪುಸ್ತಕ ತಗೋ. ನೀನು 1 ರೂಪಾಯಿ ಕೊಟ್ಟು ಊಟ ಮಾಡ್ತೀಯಲ್ಲ, ನಿನ್ನ ಜೀವನ ತಿಡ್ತೈತದು. ಮತ್ತು 1 ರೂಪಾಯಿ ಕೊಟ್ಟು ಪುಸ್ತಕ ತಗೊಂಡು ಓದಿ ಅಂದ್ರೆ ನಿನಗೆ ಹೆಂಗೆ ಜೀವಿಸಬೇಕು ಅಂತ ಕಲಿಸ್ತೈತೆ. ಅದು ಜೀವನ ಕಲಿಯುವಿಕೆ. ಇದು ಪ್ರತಿ ಕ್ಷಣ ಪ್ರತಿ ನಿತ್ಯ ಮನುಷ್ಯ ಜೀವನದಲ್ಲಿ ಕಲಿಯುವುದಿದೆ. ಇಲ್ಲಿ ಯಾವುದು ಕಲಿಯುವುದಿಲ್ಲ ಹೇಳಿ, ಬದುಕೇ ಒಂದು ಕಲಿಕೆ.